ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತಾರೆ, ವಿಡಿಯೋಗಳನ್ನೇ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ. IPL ತಂಡಗಳ ಪ್ರಿವ್ಯೂ ಆಗ್ತಾ ಇದೆ. ಆಲ್ರೆಡಿ RCB, ಮುಂಬೈ, CSK ತಂಡಗಳ ವಿಡಿಯೋ ಆಗಿದೆ. ಇವಾಗ 4ನೇ ತಂಡ, ಕಳೆದ ವರ್ಷದ IPLನ ಚಾಂಪಿಯನ್ ತಂಡ KKR, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪ್ರಿವ್ಯೂ ವಿಡಿಯೋ. ಅವರು ರಿಟೆನ್ಷನ್ ಅಲ್ಲಿ ಭಾರಿ ಸುದ್ದಿ ಮಾಡಿದಂತಹ ತಂಡ ಆಗಿತ್ತು. ಯಾಕೆಂತಂದ್ರೆ 6 ಜನರನ್ನ ರಿಟೈನ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಒಂದು ರೂಲ್ ಇತ್ತು. ಅಂಡ್ 6 ಜನರನ್ನ ರಿಟೈನ್ ಮಾಡಿದ್ರು KKR ತಂಡ. ಅದರಲ್ಲಿ 4 ಕ್ಯಾಪ್ಡ್ ಪ್ಲೇಯರ್ಸ್, 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅನ್ನ ರಿಟೈನ್ ಮಾಡಿದ್ರು. ಬಟ್ ಸುದ್ದಿ ಆದದ್ದು ಎಂತಂದ್ರೆ ಅವರ ಮೇನ್ ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರನ್ನೇ ಅವರು ರಿಟೈನ್ ಮಾಡಿರಲಿಲ್ಲ ಅಥವಾ ರಿಟೈನ್ ಮಾಡಲಿಕ್ಕಾಗಲಿಲ್ಲ. ಅದು ರೀಸನ್ ಎಲ್ಲ ಗೊತ್ತಿಲ್ಲ. ಬಟ್ ಆಕ್ಷನೇ ಬೇಡ ಅಂತ ಬಯಸ್ತಿದ್ದಂತಹ ತಂಡ ಇರ್ಬೋದು ಯಾವುದು KKR. ಯಾಕಂತಂದ್ರೆ ಅಷ್ಟು ಪರ್ಫೆಕ್ಟ್ ಟೀಮ್ ಆಗಿತ್ತು. ಈಗ ನಾವು SRH ಅನ್ನು ಹೊಗಳ್ತೇವಲ್ಲ ವಾರಿ, ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅಂತ, ಅದೇ ತರಹದ ಆ ರೇಂಜಿಗೆ ಹೊಡೆ ಬಡಿಯ ಬ್ಯಾಟಿಂಗ್ ಪೇರ್ KKR ಅಲ್ಲಿ ಇತ್ತು. ಸಾಲ್ಟ್ ಮತ್ತು ನರೇನ್ ಡಮ್ 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 ಅಂತ ಅವರು ಕೂಡ ಬಾರಿಸ್ತಾ ಇದ್ರು. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಹಾಗೆ SRHಗೆ ಪವರ್ ಪ್ಲೇಯಲ್ಲಿ ಅರ್ಧ ಮ್ಯಾಚ್ ವಿನ್ ಆಗ್ತಿದ್ರು, ಹಾಗೆ KKR ಕೂಡ ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿಯೇ ವಿನ್ ಆಗಿರ್ತಿದ್ರು. ಅಂತಹ ಬ್ಯಾಟಿಂಗ್ ಪೇರ್ ಆಗಿತ್ತು. ಸಾಲ್ಟ್ ಅವ್ರನ್ನ ರಿಟೈನ್ ಮಾಡಲಿಲ್ಲ KKR. ಆ್ಯಂಡ್ ಅವರಿಗೆ ಆಕ್ಷನಲ್ಲಿ ಕೂಡ ಬೈ ಮಾಡಲಿಕ್ಕೆ ಆಗಲಿಲ್ಲ. ಸಾಲ್ಟ್ ಅವರನ್ನು ಕೊನೆಗೆ RCB ಬೈ ಮಾಡಿತ್ತು. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರನ್ನು ಕೂಡ ಹಾಗೆ ಅವರು ಬೈ ಮಾಡಲಿಕ್ಕೆ ಆಗಲಿಲ್ಲ. ಆಕ್ಷನಲ್ಲಿ ಬೈ ಮಾಡಿ, ಯಾಕಂದರೆ ಅಷ್ಟು ಪರ್ಸಲ್ಲಿ ದುಡ್ಡು ಇರಲಿಲ್ಲ ಬಿಡಿ. ಅವರು ಯಾವಾಗ ಆಕ್ಷನ್ಗೆ ಶ್ರೇಯಸ್ ಅಯ್ಯರ್ ಅವರು ಹೋದರೂ ಆವಾಗಲೇ ಗೊತ್ತಾಯಿತು KKRಗೆ ಬೈ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಆಕ್ಷನಲ್ಲಿ ಇನ್ನೊಂದು ರೀಸನಿಗೆ KKR ಭಾರಿ ಫೇಮಸ್ ಆಯಿತು. ಅದು ಒಳ್ಳೆಯ ವಿಷಯವ ಕೆಟ್ಟ ವಿಷಯ ಅಂತ ನೋಡುವ. ಆ್ಯಂಡ್ ಈ ವಿಡಿಯೋಯಿಂದ ಫಸ್ಟ್ 3 ವಿಡಿಯೋದಲ್ಲಿ ಯಾರ್ಯಾರು ರಿಟೈನ್ ಆಗಿದ್ರು ಅಂತ ನನಗೆ ಹೇಳಲಿಕ್ಕೆ ಅಥವಾ ತೋರಿಸಲಿಕ್ಕೆ ನೆನಪೋಯಿತು. ಈ ವಿಡಿಯೋದಿಂದಾಗಿ ನಾನು RT ಅಂತ ಹಾಕ್ತೀನಿ, ರಿಟೈನ್ ಅಂತ ಅದರ ಅರ್ಥ. ಸೊ ಯಾರೆಲ್ಲ ರಿಟೈನ್ ಆಗಿದ್ರು, ಸುನಿಲ್ ನರೇನ್ ಅವರು ರಿಟೈನ್ ಆಗಿದ್ರು. ಅವರು ಓಪನಿಂಗಲ್ಲೇ ಬರ್ತಾರೆ. ಅಫ್ಕೋರ್ಸ್ ಒಬ್ಬ ಫ್ಲೋಟರ್ ಆಗಿ ಬಡ ಹೊಡಿಮಾರ ನೀನಂತ KKR ಆ್ಯಕ್ಚುಲಿ ಹೈಯೆಸ್ಟ್ ಕ್ಲಿಕ್ ಆಗಿದ್ದೆ ಸುನಿಲ್ ನರೇನ್ ಈ ಸ್ಪಾಟಲ್ಲಿ. ಸೊ ಸುನಿಲ್ ನರೇನ್ ಆಡ್ತಾರೆ ಓಪನಿಂಗ್ ಇದರಲ್ಲಿ. ಅದಾದಮೇಲೆ ರಿಂಕು ಸಿಂಗ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಅಂದರೆ ರಸೆಲ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ರಿಂಕು ಸಿಂಗ್ ಭಾರಿ ಲೇಟಾಗಿ ಆಡ್ತಿದ್ರಪ್ಪ ಲಾಸ್ಟ್ IPL ಅಂತೂ. ಹೋಪ್ಫುಲಿ ಈ ಸೀಸನಲ್ಲಿ ಅವ್ರು ಸಹ ರಿಕ್ವೆಸ್ಟ್ ಮಾಡಿರ್ಬೋದು, ಪ್ಲೀಸ್ ನಾನು ಸ್ವಲ್ಪ ಟಾಪ್ ಆರ್ಡ್ರಲ್ಲಿ ಆಡ್ತೇನೆ ಅಂತ. ಸೊ ರಿಂಕು ಸಿಂಗ್ ಆದಮೇಲೆ ರಸೆಲ್ ಇಟ್ಟಿದ್ದೇನೆ. ಅದಾದಮೇಲೆ ರಮಣ್ದೀಪ್ ಸಿಂಗ್, ಭಯಂಕರ ಆಶ್ಚರ್ಯ ಆದದ್ದು ನನಗೆ. ರಮಣ್ದೀಪ್ ಸಿಂಗನ್ನು ಅವರು ಆಕ್ಷನಲ್ಲಿ ಕೂಡ ತಗೊಳ್ಳಬಹುದಿತ್ತು. ರಮಣ್ದೀಪ್ ಸಿಂಗ್ ಒಳ್ಳೆ ಆಲ್ರೌಂಡರ್. ಇವರಿಗೆ ಸಾಗೆ ಜಾಸ್ತಿ ಬ್ಯಾಟಿಂಗ್ ಏನು ಸಿಗಲಿಲ್ಲ, ಬಟ್ ಸಿಕ್ಕಿದಂಥ ಅವಕಾಶವನ್ನು ಚೆಂದ ಯುಟಿಲೈಸ್ ಮಾಡಿಕೊಂಡಿದ್ರು. ಗನ್ ಫೀಲ್ಡರ್ ರಮಣ್ದೀಪ್ ಅವ್ರನ್ನ ರಿಟೈನ್ ಮಾಡಿದ್ರು ಅನ್ಕ್ಯಾಪ್ ಪ್ಲೇಯರ್ ಆಗಿ. ಹಾಗೆ ಹರ್ಷಿತ್ ರಾಣಾ, ನೈಸ್, ಸೂಪರ್. ಅಂದರೆ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಎಲ್ಲ. ಅವ್ರಿಗೆ ಸಿಕ್ಕಿದಂಥ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಸಹ ಒಳ್ಳೆ ಪ್ರೂವ್ ಮಾಡಿದ್ದಾರೆ. ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರು. ರಿಟೈನ್ ಮಾಡಿದ ಮೇಲೆ ಅವರು ಕ್ಯಾಪ್ಡ್ ಪ್ಲೇಯರ್ ಆದರು, ಇಂಡಿಯಾಗೆಲ್ಲ ಆಡಿದರು. ಬಟ್ ಅದು ರಿಟೈನ್ ಮಾಡುವ ಟೈಮಲ್ಲಿ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿದ್ದರು ಒಟ್ಟು. ಮತ್ತು ವರುಣ್ ಚಕ್ರವರ್ತಿ, ಸ್ಪಿನ್ ಮಾಂತ್ರಿಕ, ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವ್ರನ್ನ ಅವರು ರಿಟೈನ್ ಮಾಡಿದರು. 6 ಜನರನ್ನ ರಿಟೈನ್. ಈಗ ನೋಡಿ, ಸಾಲ್ಟ್ ಅವರನ್ನು ಅವರು ಬೈ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಸಾಲ್ಟ್ ಥರದ ಹೊಡೆಬಡೆಯ ಆಟಗಾರ ಅಲ್ಲದಿದ್ದರೂ ಕೂಡ ನಂಬಬಹುದು. ಓಕೆ, ಇವರು ಆಡ್ತಿದ್ದಾರೆ ಅಂತಂದರೆ ನಂಬಬಹುದು ಅನ್ನುವಂಥ ಆಟಗಾರ ಕ್ವಿಂಟನ್ ಡಿಕಾಕ್ ಅವ್ರನ್ನ ಬೈ ಮಾಡಿದರು. ಇಬ್ಬರು ಸಹ ಲೆಫ್ಟ್ ಹ್ಯಾಂಡರ್ಸ್ ಈಗ, ಕ್ವಿಂಟನ್ ಡಿಕಾಕು ಮತ್ತು ಸುನಿಲ್ ನರೇನ್. ಸಾಲ್ಟ್ ಅವ್ರ ಥರ ಒಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಿತ್ತು KKRಗೆ. ಕ್ವಿಂಟನ್ ಡಿಕಾಕ್ ಅವ್ರನ್ನ ಬೈ ಮಾಡಿದ್ದಾರೆ. ಒಳ್ಳೆಯ ಬೈ, ಅದರಲ್ಲಿ ಎಂಥ ಡೌಟೇ ಇಲ್ಲ, ಒಳ್ಳೆ ಕೀಪರ್. ಬಟ್ ಸಾಲ್ಟ್ ರೇಂಜಿಗೆ ಹೊಡಿತಾರ ಅದು ಡೌಟ್ ಅಷ್ಟೇ. ಒಳ್ಳೆ ಬೈ. ಅದಾದಮೇಲೆ ಒಂದು ಸ್ಪಾಟನ್ನು ಒನ್ ಡೌನ್ ನಂಬರ್ 3 ಸ್ಪಾಟನ್ನು ಲಾಸ್ಟಿಗೆ ಇಡ್ತೀನಿ. ಯಾಕಂದರೆ ಅವರು ಪಾಪ ಸಿಲೆಕ್ಟ್ ಆಗಿದ್ದೆ ಆಲ್ಮೋಸ್ಟ್ ಲಾಸ್ಟ್ ಹಂತಕ್ಕೆ. ಆದ್ದರಿಂದ ಅವರನ್ನು ಲಾಸ್ಟಿಗೆ ಹೇಳ್ತೇನೆ. ವೆಂಕಟೇಶ್ ಅಯ್ಯರ್ ಅವರು ಇದು KKR ತಂಡದಲ್ಲಿ ಆಡ್ತಿರೋದು, ಅವ್ರನ್ನ ರಿಟೈನ್ ಮಾಡಿರಲಿಲ್ಲ. ಅವ್ರಿಗೆ 23 ಕೋಟಿ ಕೊಟ್ಟು ಬೈ ಮಾಡಿದರು KKR. 23 ಕೋಟಿ ತನಕ ಹೋದರು. ನನಗೆ ಅದೊಂದು ಆಶ್ಚರ್ಯ, ಇದು ಒಳ್ಳೆ ಬೆಳವಣಿಗೆಯ ಅಲ್ವ ಅಂತ. ಯಾಕಂತಂದರೆ ಇಷ್ಟು ಕೋಟಿ ಕೊಟ್ಟು ತಗೊಂಡಾಗ ಲಿಟ್ರಲಿ ಪ್ರೈಸ್ ಟ್ಯಾಗ್ ತಲೆನೋವು ಇದ್ದೇ ಇರ್ತದೆ. ಪರ್ಫಾರ್ಮ್ ಮಾಡಬೇಕು, ನಾನು ಇಷ್ಟಕ್ಕೆ ಹೋಗಿದ್ದೇನೆ ನಾನು. ಅವ್ರೇನು ಕೇಳಲಿಲ್ಲ ನಂಗೆ 23 ಕೋಟಿ ಬೇಕಂತ. ಅವರು ನಿಂಗೊಂದು 7 ಕೋಟಿ ಕೊಟ್ಟು ರಿಟೈನ್ ಮಾಡ್ತೀನಿ ಅಂತಂದರೆ ಒಪ್ತಿದ್ರೆ ಅಂತ ವೆಂಕಟೇಶ್ ಅಯ್ಯರ್. 23 ಕೋಟಿ ಅಂತಂದರೆ ಇಟ್ ಈಸ್ ಟೂ ಮಚ್ ಯಾರ್. ಆ ಪ್ರೈಸ್ ಟ್ಯಾಗ್ ತಲೆನೋವಿನಿಂದಾಗಿ ಆ ಪರ್ಫಾರ್ಮೆನ್ಸು ಹೊಡೆತ ಬೀಳಬಹುದು.
ಬೀಳದಿರಲಿ ಅನ್ನೋದು ನಮ್ಮ ಒಂದು ಏನು ಕ್ರಿಕೆಟ್ ಪ್ರೇಮಿಗಳ ಒಂದು ಇದು ಅಭಿಪ್ರಾಯ. ಬಟ್ ಅದೊಂದು ಭಾರಿ ಕಷ್ಟಕರ ಸಂಗತಿ. ಈಗ ವೆಂಕಟೇಶ್ ಅಯ್ಯರ್ ಅವರಿಗೆ ಅವರು 2 ಡೌನ್ ಅಂದರೆ 2 ವಿಕೆಟ್ ಹೋದ್ಮೇಲೆ ಬರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂತಂದರೆ 1 ಡೌನಲ್ಲಿ ಇನ್ನೊಬ್ಬ ಪ್ಲೇಯರ್ ಬರ್ತಾ ಇದ್ದಾರೆ. ಮತ್ತೆ ಮಾತಾಡ್ತೇನೆ. ರಿಂಕು ಸಿಂಗ್ ಫಿನಿಷರ್ ಆಗಿ ಈ ಸಲ ರಸೆಲ್ ಅವರನ್ನ ಯೂಸ್ ಮಾಡ್ಬೋದು. ಯಾಕಂದರೆ ರಸೆಲ್ ಹೊಡಿಲಿಕ್ಕೆ ನಿಂತರೆ ರಿಂಕು ಸಿಂಗ್ ಸ್ವಲ್ಪ ತಣ್ಣಗೆ ಆಗ್ತಾರೆ. ಸೊ ಆದ್ದರಿಂದ ರಿಂಕು ಸಿಂಗ್ ಅವ್ರನ್ನ ಮೇಲೆ ಕಳಿಸಿ ರಸೆಲ್ ಅವರಿಗೆ ಲಾಸ್ಟ್ 5 ಓವರ್ 4 ಓವರಲ್ಲಿ ಒಂದು ಫಿನಿಷರ್ ಆಗಿ ಆಡಿ ಅಂತ ಹೇಳ್ಬೋದು. ಸೊ ಆದ್ದರಿಂದ ರಿಂಕು ಸಿಂಗನ ಮೇಲೆ ಇಟ್ಟಿದ್ದೀನಿ. ಅದಾದಮೇಲೆ ರಸೆಲ್ಗೆ ಒಂದು ಸಪೋರ್ಟ್ ಕೊಡಲಿಕ್ಕೆ ಇನ್ನೊಂದು ಥರ ಮಿನಿ ಫಿನಿಷರ್ ಥರ ರಮಣ್ದೀಪ್ ಸಿಂಗ್. ಅದಾದಮೇಲೆ ಬರೋದೆಲ್ಲ ಬೌಲರ್ಸ್. ಹರ್ಷಿತ್ ರಾಣಾ ಮತ್ತು ವೈಭವ್ ಅರೋರಾ ಇವರ ಒಂದು ಕಾಂಬಿನೇಷನ್ ಭಾರಿ ಚಂದ ವರ್ಕೌಟ್ ಆಗಿತ್ತು ಲಾಸ್ಟ್ ಟೈಮ್. ಈ ಸಲ ಸಹ ಅದಕ್ಕೆ ಬದ್ಧರಾಗಿರ್ತಾರೆ ಹರ್ಷಿತ್ ರಾಣಾ, ವೈಭವ್ ಅರೋರಾ ಮತ್ತು ನೋಕಿಯಾ ಅವರು ಏನು ಸೌತ್ ಆಫ್ರಿಕಾದ ಪ್ಲೇಯರ್, ಒಂಥರ ರನ್ ಮೆಷಿನ್, ಇಂಜುರಿ ಪ್ರೋನ್ ಆಟಗಾರ. ಡೆಲ್ಲಿಯಲ್ಲಿ ಆಡ್ತಾ ಇದ್ರು, ಅಲ್ಲಿ ಸಹ ನಾಯಿಗೊಡ್ದಾಗೆ ಹೊಡಿಸ್ಕೊಳ್ತಾ ಇದ್ರು. ಬಟ್ ಅಂದರೆ ಕೆಲವೊಂದ್ಸಲ ಬಾಲ್ ಹಾಕಿದ್ರೆ ಭಾರಿ ಚಂದ ಮಾಡಿ ಬೌಲಿಂಗ್ ಆಗ್ತಾರೆ. ಸೊ ಆದ್ದರಿಂದ ನೋಕಿಯಾ ಅವ್ರನ್ನ ನನ್ನ ಪ್ಲೇಯಿಂಗ್ 11ಲ್ಲಿ ಇಟ್ಕೊಂಡಿದ್ದಾನೆ. ಕೆಲವರು ಸ್ಪೆನ್ಸರ್ ಜಾನ್ಸನ್ ಅಂತ ಹೇಳ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಆಧಾರದಲ್ಲಿ ನೋಕಿಯಾ ಅವರಿಗೆ ಸ್ಟಾರ್ಟಿಂಗಲ್ಲಿ ಮೇ ಬಿ ಅವರ ಕಡೆಗೆ ಪ್ರಯಾರಿಟೈಸ್ ಮಾಡ್ಬೋದು KKR ತಂಡ. ಮತ್ತು ಲಾಸ್ಟಿಗೆ ವರುಣ್ ಚಕ್ರವರ್ತಿ ಅವರು ಸ್ಪಿನ್ನಿಗೆ ಇದ್ದಾರೆ. ಈಗ 1 ಡೌನ್ ಬಗ್ಗೆ ಈಗ ನಾವೆಲ್ಲ ಸ್ಟಾರ್ಟಿಂಗ್ ಅಂದ್ಕೊಳ್ತಿರೋದು ಓಕೆ 23 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ಇವರನ್ನೇ ಕ್ಯಾಪ್ಟನ್ ಮಾಡ್ಬೋದು ವೆಂಕಟೇಶ್ ಅಯ್ಯರ್ ಅವರನ್ನು ಅಂತ. ಬಟ್ ಲಾಸ್ಟಿಗೆ ಈ ಪ್ಲೇಯರ್ ಅಜಿಂಕ್ಯ ರಹಾನೆ ಅವರನ್ನು KKR ಬೈ ಮಾಡಿದರು. ಅಂದರೆ ಓಕೆ ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬೈ ಮಾಡಿದ್ದಾರೆ. ಬೇಸ್ ಪ್ರೈಸಲ್ಲಿ ಸಿಕ್ಕಿದ್ರು ಅಂತ ಅಂದ್ಕೊಳ್ತೇನೆ. ಬೇಸ್ ಪ್ರೈಸಲ್ಲಿ ಸಿಕ್ಕಿದ್ರು ಒಳ್ಳೆಯ ಒಂದು ಬ್ಯಾಕಪ್ ರಿಸೋರ್ಸ್ ಆಗಿ ಇರ್ತಾರೆ ಅಂತ ನಾವೆಲ್ಲ ಅಂದ್ಕೊಳೋದು. ಈಗ ನೋಡಿದರೆ ಒಫಿಷಿಯಲಿ ಅನೌನ್ಸ್ ಮಾಡಿದರು ಅಜಿಂಕ್ಯ ರಹಾನೆ ಅವರು KKR ಕ್ಯಾಪ್ಟನ್ ಅಂತ. ಸೊ ಕ್ಯಾಪ್ಟನ್ ಅಂತಂದಮೇಲೆ ಆಡಲೇಬೇಕಲ್ಲ, ತಂಡದಲ್ಲಿ ಇರಲೇಬೇಕು, ಪ್ಲೇಯಿಂಗ್ 11ನಲ್ಲಿ ಇರಲೇಬೇಕು. ಅವರಿಗೆ ದೋ ಹಿ ಈಸ್ ಅನ್ ಓಪನರ್, ಸುನೀಲ್ ನರೇನ್ ಜೊತೆ ಕ್ವಿಂಟನ್ ಡಿಕಾಕ್ ಅವ್ರನ್ನೇ ಕಳಿಸ್ತಾರೆ. ಯಾಕೆಂದರೆ ಪ್ರೂವನ್ ಓಪನರ್ ಆಗಿರೋದ್ರಿಂದಾಗಿ ಡಿಕಾಕ್ ಅವರು ಅಜಿಂಕ್ಯ ರಹಾನೆ ಅವ್ರನ್ನ 1 ಡೌನಲ್ಲಿ ಆಡಿಸ್ಬೋದು. ಆ್ಯಂಡ್ 1 ಡೌನಲ್ಲಿ CSK ಕೂಡ ಆಡಿ ಅವರು ಭಾರಿ ಫೇಮಸ್ ಆಗಿದ್ರು. ಅಜಿಂಕ್ಯ ರಹಾನೆ ಅವರು ಬಂದು ಬಡ್ ಅಂತ ಹೊಡಿತಿದ್ರು. ಅದಕ್ಕಿಂತ ಮುಂಚೆ ಟೆಸ್ಟ್ ಪ್ಲೇಯರ್ ಮ್ಯಾರೆ ಅಂತೆಲ್ಲ ಎಲ್ಲ ನಗೆಪಾಟಲ ಆಗ್ತಿದ್ದಂತಹ ಆಟಗಾರ ರಹಾನೆ ಅವರು. ಎಲ್ಲರೂ ಸಹ ರೆಸ್ಪೆಕ್ಟ್ ಮಾಡ್ತಿದ್ರು. ಬಟ್ T20 ಕ್ರಿಕೆಟಿಗೆಲ್ಲ ಅಲ್ಲ ಮಾರ್ರೆ ಇವರು ಅಂತ ಹೇಳ್ತಿದ್ರು ಎಲ್ಲರೂ ಕೂಡ. ಬಟ್ CSKಗೆ ಹೋದ್ಮೇಲೆ ಭಾರಿ ಕ್ಲಿಕ್ ಆಗಿದ್ರು. ಸೊ ಲಾಸ್ಟ್ ಸೀಸನ್ ಏನು ಚಂದ ಮಾಡಿ ಆಡ್ಲಿಕ್ಕೆ ಆಗಲಿಲ್ಲ CSKಯಲ್ಲಿ ರಹಾನೆ ಅವರಿಗೆ. ಬಟ್ ಈ ಒಂದು ಸೀಸನ್ KKR ಕಪ್ತಾನನಾಗಿ ಯಾವ ಥರ ಒಂದು ಆಟವನ್ನು ಆಡ್ತಾರೆ ಅಂತ ನೋಡಬೇಕು. ಇವರಿಗೆ ಬೌಲಿಂಗ್ ಟೆನ್ಷನ್ ಇಲ್ಲ. ಇವರಿಗೆ ಆ್ಯಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರೇ ಬೇಡ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಘುವಂಶಿ ಅಥವಾ ಮನೀಶ್ ಪಾಂಡೆ ಅವ್ರನ್ನ ಹಾಕ್ಕೊಳ್ಬೋದು. ಮೇ ಬಿ ಮನೀಶ್ ಪಾಂಡೆ ಅವರಿಗೆ ಚಾನ್ಸಸ್ ಸಿಗೋದು ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಘುವಂಶಿ ಕೂಡ KKR ತಂಡದಲ್ಲಿದ್ದರು. ಅವರು ಭಾರಿ ಚೆಂದ ಮಾಡಿ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾಯಿದ್ರು. ಸೊ ಆದ್ದರಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತ್ತೆ ಪುನಃ ರಘುವಂಶಿ ಮೇಲೆ ಸ್ವಲ್ಪ ಇವರ ಒಲವು ಮೂಡಬಹುದು, ಯಾರ್ದು KKR ಅವ್ರದ್ದು ಅಂತ ಅನ್ನಿಸ್ತಾ ಉಂಟು. ಅಲ್ಲಿ ಮತ್ತೆ ಬೌಲರ್ ಏನು ಬೇಡಪ್ಪ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕೆಂದರೆ ಬೌಲಿಂಗ್ ಆಪ್ಷನ್ ತುಂಬ ಉಂಟು ಅವರಿಗೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಇಬ್ಬರು ಮೇಯ್ನ್ ಸ್ಪಿನ್ನರ್ಸ್, ಸೂಪರ್ ಡೂಪರ್ ಸ್ಪಿನ್ನರ್ಸ್. ಆ 8 ಓವರ್ ಒಳ್ಳೆ ಕಂಟ್ರೋಲ್ ಆಗ್ತದೆ. ಅದಾದಮೇಲೆ ಹರ್ಷಿತ್ ರಾಣಾ ರಿಟೈನ್ ಮಾಡಿರೋದ್ರಿಂದ ಆಡಿಸಲೇಬೇಕು. ವೈಭವ್ ಅವರು ಕ್ಲಿಕ್ ಆಗಿದ್ದಾರೆ. ಆ್ಯಂಡ್ ನೋಕಿಯಾ ಇನ್ನೊಂದು ಪ್ರಮುಖ ಫಾಸ್ಟ್ ಬೌಲರ್ ಆಗಿರ್ತಾರೆ. 5 ಬೌಲರ್ಸ್ ಅಲ್ಲೇ ಆಯಿತು. ರಸೆಲ್ ಅವರು ಬೌಲಿಂಗ್ ಹಾಕ್ತಾರೆ. ರಮಣ್ದೀಪ್ ಸಿಂಗ್ ಬೇಕಿದ್ದಾಗ ಒಂದು 2 ಓವರ್ ಹಾಕ್ಬೋದು. ವೆಂಕಟೇಶ್ ಅಯ್ಯರ್ ಅವರು ಬೇಕಿದ್ದಾಗ ಒಂದು 2 ಓವರ್ ಹಾಕ್ಬೋದು. ಇಲ್ಲ 3 ಸ್ಪಿನ್ನರ್ ಬೇಕು ಅಂತಂದರೆ ವೈಭವ್ ಅವರನ್ನು ಕೂರಿಸಿ ಮಯಾಂಕ್ ಮಾರ್ಕಂಡೆ ಅವ್ರನ್ನ ಆಡಿಸ್ಬೋದು. ಸೊ ಆದ್ದರಿಂದ ಇವ್ರ ಬೌಲಿಂಗ್ ಆಪ್ಷನ್ ತುಂಬ ಉಂಟು. ಬ್ಯಾಟಿಂಗ್ ಡೆಪ್ತ್ ತುಂಬ ಚೆಂದ ಉಂಟಪ್ಪ. ರಮಣ್ದೀಪ್ ಸಿಂಗ್ ತನಕ ಬ್ಯಾಟಿಂಗ್ ಉಂಟು. ಹರ್ಷಿತ್ ರಾಣಾ ಅವರು ಒಂದು 2 ಹೀಗೆ 3-4 ಹೀಗೆ ಬ್ಯಾಟ್ ಬೀಸಿದರೆ 2 ಅಂತೂ ಟಚ್ ಆಗ್ತದೆ ಬಾಲ್. ಸೊ ಆದ್ದರಿಂದ ಬ್ಯಾಟಿಂಗ್ ಡೆಪ್ತ್ ಸಹ ಉಂಟು. ಏನಂತಂದರೆ ಶ್ರೇಯಸ್ ಅಯ್ಯರ್ ಮತ್ತು ಸಾಲ್ಟ್ ಥರ ಒಂದು ಆಟಗಾರರು ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ಅಷ್ಟೇ. ಡಿಕಾಕ್ ಅಮೇಝಿಂಗ್ ಪ್ಲೇಯರು. ಅಜಿಂಕ್ಯ ರಹಾನೆ ಒಳ್ಳೆ ಪ್ಲೇಯರ್, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಅವ್ರದ್ದು ಬೀಂಗ್ ಅ ಕ್ಯಾಪ್ಟನ್ ಅವ್ರದ್ದು ರೆಕಾರ್ಡ್ ಒಳ್ಳೆ ಉಂಟು. ಡೆಲ್ಲಿ ತಂಡವನ್ನು ಫೈನಲಿಗೆ ತಗೊಂಡೋಗಿದ್ದರು. ಡೆಲ್ಲಿ ತಂಡವನ್ನು ಯಾರು ಶ್ರೇಯಸ್ ಅಯ್ಯರ್ ಅವರು. ಆ್ಯಂಡ್ ಲಾಸ್ಟ್ ಸೀಸನ್ KKR ವಿನ್ ಮಾಡಿಸಿದ್ರು ಬೀಂಗ್ ಕ್ಯಾಪ್ಟನ್. ಸೊ ಅವರನ್ನು ಬಿಡಬಾರ್ದಿತ್ತ ಏನಂತ ಅನ್ನಿಸ್ತಾ ಉಂಟು. ಬಿಟ್ಟರೆ ಈ ಟೀಮ್ ಒಳ್ಳೆ ಟೀಮ್ ಒಳ್ಳೆ ಬ್ಯಾಲೆನ್ಸ್ ಟೀಮು. ಮತ್ತು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಕೂಡ ಉಂಟು.
ಡಿಕಾಕ್ ಆಡಲಿಲ್ಲ ಅಂತಂದರೆ ಗುರ್ಬಾಸ್ ಇದ್ದಾರೆ, ಗುರ್ಬಾಸ್ ಅವ್ರನ್ನ ಕೂಡ ಆಡಿಸ್ಕೊಳ್ಬೋದು. ಸುನಿಲ್ ನರೇನ್ ಫ್ಲಾಪ್ ಆದರು ಅಂತ ಇಟ್ಕೊಳ್ಳಿ, ಮೊಯಿನ್ ಅಲಿ ಅವರಿದ್ದಾರೆ, ಮತ್ತು ಯಾರು ರಸೆಲನ್ನು ಹೋಲುವಂಥ ಆಟಗಾರ ಪೊವೆಲ್ ಅವರಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನೋಕಿಯಾ ಅವರು ಒಳ್ಳೆ ಆಡದಿದ್ದರೆ ಅದಕ್ಕೆ ರಿಪ್ಲೇಸ್ಮೆಂಟಾಗಿ ಸ್ಪೆನ್ಸರ್ ಜಾನ್ಸನ್ ಅವರಿದ್ದಾರೆ. ಸೊ ವೆರಿ ವೆರಿ ಬ್ಯಾಲೆನ್ಸ್ ಟೀಮ್, ಇಂಥ ಟೆನ್ಷನ್ ಮಾಡಲಿಕ್ಕಿಲ್ಲ. ಆ್ಯಂಡ್ ಈ ಸಲದ IPL ಆಗಿ ಮರೆ ಎಲ್ಲ ಟೀಮ್ಸು ನನಗೆ ವಾವ್ ಅಂತ ಅನ್ನಿಸ್ತು ಉಂಟಲ್ಲ, ಯಾವ ಟೀಮ್ಸ್ ಡಬ್ಬಾ ಟೀಮ್ ಗುರು ಅಂತ ಅನ್ನಿಸ್ತಾನೆ ಇಲ್ಲ. ಅಂದರೆ ಆಕ್ಷನ್ ಎಲ್ಲ ಟೀಮ್ಗಳು ಒಳ್ಳೆ ರೀತಿಯಾಗಿ ಆಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಈ ಟೀಮ್ ಎಂತ ಅನ್ನಿಸ್ತದೆ? ಪ್ಲೇ ಆಫಿಗೆ ಬರ್ಬೋದೋ ಇಲ್ಲೋ? ನನಗೆ ಎಲ್ಲ ಟೀಮ್ಸ ಪ್ಲೇ ಆಫಿಗೆ ಬರ್ಬೋದು ಅಂತ ಅನ್ನಿಸ್ತಾ ಉಂಟಪ್ಪ. ಎಲ್ಲರಿಗೆ ಸಹ ಇದೇ ಡೈಲಾಗು, ಇವರ ಪೊಟೆನ್ಷಿಯಲಿಗೆ ಆಡಿದರೆ ಇವರು ಪಕ್ಕ ಪ್ಲೇ ಆಫಿಗೆ ಬರ್ತಾರೆ. SRHಗೆ ಸಹ ನಾಳೆ ನಾನು ಇದೇ ಹೇಳಬೇಕಂತ, ಯಾಕಂತಂದರೆ ನಾಳೆ ವಿಡಿಯೋ ಮಾಡ್ತಿರೋದು SRH ಹಾಗೂ ನಮ್ಮ KL ರಾಹುಲ್ ಇರುವಂಥ ತಂಡ ಡೆಲ್ಲಿ ಕ್ಯಾಪಿಟಲ್ಸ್. ಇದು ಎರಡರ ವಿಡಿಯೋ ನಾಳೆ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.